ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ತೀವ್ರ. ಅಮಿತ್ ಶಾ ಬೆಂಗಳೂರಿಗೆ ಬರುವ ಹೊತ್ತಲ್ಲೇ ಹಾದಿ ಬೀದಿ ರಂಪಾಟ ಮಾಡಿದ್ಯಾರು? ಯತ್ನಾಳ್ ರೇಣುಕಾ ಮಧ್ಯೆ ಲಿಂಗಾಯತನೇ ಅಲ್ಲ ಯುದ್ಧ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ, ವೃತ್ತಿಪರ ಉದ್ಯೋಗಿಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಂತ ಶಾಕ್ ಏನು? ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಮನೆಯಲ್ಲಿ ನಡೀತಾ ಇರುವ ಬಣ ಬಡಿದಾಟ ಹಾದಿ ರಂಪ ಬೀದಿ ರಂಪಾಟವಾಗಿ ಬದಲಾಗಿದೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಜಿದ್ದಿಗೆ ಬಿದ್ದಿದ್ದಾರೆ. ಮಾರ್ಚ್ 7ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇದೇ ಹೊತ್ತಲ್ಲಿ ಬಿಜೆಪಿ ಬಣ ಬಡಿದಾಟ ಮತ್ತಷ್ಟು ತಾರಕಕ್ಕೇರುತ್ತಲೇ ಇದೆ. ವಿಜೇಂದ್ರ ಮತ್ತು ಯತ್ನಾಳ್ ಬಣ ಹಾದಿ ರಂಪ ಬೀದಿ ರಂಪ ಮಾಡ್ತಾ ಇದೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು, ಡೋಂಟ್ ಕೇರ್ ಅಂತಿದ್ದಾರೆ. ಪಕ್ಷದಲ್ಲಿ ಹಿರಿಯ ನಾಯಕರೇ ಎಚ್ಚರಿಕೆ ಕೊಟ್ಟರು, ಯತ್ನಾಳ್ ತಮ್ಮ ಮಾತು ನಿಲ್ಲಿಸ್ತಾ ಇಲ್ಲ. ಇತ್ತ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವ ರೇಣುಕಾಚಾರ್ಯ ಹದ್ದು ಮೀರಿ ಮಾತನಾಡ್ತಾ ಇದ್ದಾರೆ. ಏಯ್, ನೀನು ವೀರಶೈವ ಲಿಂಗಾಯತನೇ ಅಲ್ಲ ಅಂತ ಗುಡುಗಿದ್ದಾರೆ. ಯಾರು ಲಿಂಗಾಯತರೇ ಇಲ್ಲ ಅವರಿಂದ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ. ಅದು ಯಾವುದೋ ಬೆಳಗಾರಿ ಸೆಕ್ಟರ್ ಯಾವುದೋ ಒಂದು ಬೇರೆ ಐತದ. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇರ್ತಾರೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ. ಹಾಗಾದ್ರೆ ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ. ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ಯಡಿಯೂರಪ್ಪ ನಾನು ಲಿಂಗಾಯತ ಅಂತ ಟಾಮ್ ಹೊಡಿಸೋಕ್ಕೆ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ಮಾಸ್ ಲೀಡರ್. ಹಸಿರು ಶಾಲೆಯನ್ನು ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿ ಕೃಷಿ ಬಜೆಟ್ ಅನ್ನು ಮಂಡಿಸಿದ್ದ ಈ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ, ದೇಶದಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಮೊನ್ನೆಯಷ್ಟೇ ಶಾಸಕ ಯತ್ನಾಳ್ ಮಾಜಿ ಶಾಸಕ ರೇಣುಕಾಚಾರ್ಯನ ಹಂದಿಗೆ ಹೋಲಿಸಿದ್ರು. ಇದೀಗ ರೇಣುಕಾಚಾರ್ಯ ಯತ್ನಾಳ್ನ ಅರೆಹುಚ್ಚ ಎಂದಿದ್ದಾರೆ. ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ರೇಣುಕಾ ಬಟ್ಟೆ ಹರಿದುಕೊಂಡು ಹುಚ್ಚನ ರೀತಿ ಓಡಾಡ್ತೀಯಾ ಅಂತ ಹೀಯಾಳಿಸಿದ್ದಾರೆ. ಅರೆ ಹುಚ್ಚ, ಪೂರ್ತಿ ಹುಚ್ಚರಾಗಿರ್ಬೇಕು, ಇಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ. ನಟನೆ ಎಲ್ಲವೂ ಕಲೆ ಗೊತ್ತು ಆ ಮನುಷ್ಯನಿಗೆ. ಹೇಳಿಬಿಟ್ಟಿವಲ್ಲ, ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ಕರ್ನಾಟಕದಲ್ಲಿ ಯಾರ್ಯಾರು ಜಾತಿ ಹೆಸರೇಳಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೋ, ಮಾಡ್ತಾ ಇದ್ದಾರೋ ಅವರೆಲ್ಲ ಮಾಜಿ ಶಾಸಕರಾಗಿದ್ದಾರೆ. ಯಡಿಯೂರಪ್ಪ ಹೆಸರು ಹೇಳ್ಕೊಂಡು ಟೀಕೆ ಮಾಡಿದ್ರೆ ರಾಜಕಾರಣದಲ್ಲಿ ಬೆಳೀತಾರೆ ಅನ್ನೋ ಬೆಂಬ ಭ್ರಮೆಯಲ್ಲಿದ್ದಾರೆ ಅಂತ ವಿಜೇಂದ್ರ ಕುಟುಕಿದ್ದಾರೆ. ಇದೇ ಹೇಳಿಕೆಗೆ ತಿರುಗೇಟು ನೀಡಿದ ಯತ್ನಾಳ್, ನಾವ್ಯಾರು ಮಾಜಿ ಆಗಿಲ್ಲ, ನಾವೆಲ್ಲ ಹುಲಿಯಾಗೆ ಇದ್ದೇವೆ. ವಿಜೇಂದ್ರ ಹಿಂದೆ ಇರುವವರೆಲ್ಲರೂ ಮಾಜಿಗಳಾಗಿದ್ದಾರೆ ಅಂತ ತಿವಿದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ನಾವೇನು ಮಾಜಿ ಆಗಿಲ್ಲ. ಮಾಜಿ ಆದವ್ರಿಗೆ ಹೇಳಿರ್ಬೇಕು. ಅವ್ರ ಪಟಾಲಮ್ಮ ಐತಲ್ಲ, ಅಲ್ಲಿ ಮಾಜಿಗಳು ಭಾಳ ಆಗ್ಯಾರ. ಮಾಜಿಗಳ ಸಂಖ್ಯೆ ವ್ಯಾಪಕವಾಗಿ ವಿಜೇಂದ್ರ ಹಿಂದೆ ಓಡಾಡ್ತಾ ಇದೆ. ನಾವೆಲ್ಲ ಹಾಲಿ ಶಾಸಕರಿದ್ದೀವಿ. ಯಡಿಯೂರಪ್ಪನು ಲಿಂಗಾಯತರು ಒಂದು ಜಾತಿದಿಂದೇ ಲೀಡ್ರ್ ಆಗಿ ಅದು ಹೇಳ್ಕೊಂಡು ಲಿಂಗಾಯತರು, ನಾನು ಲಿಂಗಾಯತರವನು, ನಾನು ವೀರಶೈವ ಅಂತೇಳಿ ಮಾಡೇ ಅಲ್ಲಿ ಲೀಡ್ರ್ ಆಗಿದ್ದು. ಅದು ಹೋಗಿ ಅವ್ರು ಲಿಂಕ್ ಸರ್ಟಿಫಿಕೇಟ್ ಅಲ್ಲಿ ಬುಕ್ಕನಕೆರೆಯಾಗಿ ತೆಗೆದು ನೋಡ್ರಿ ಏನೈತಿ. ಇದು ಬುಕ್ಕನಕೆರೆಯಿಂದ ಪ್ರಾರಂಭ ಆಗ್ಬೇಕು. ಅವ್ರು ವೀರಶೈವ ಲಿಂಗಾಯತರು ಹೌದು ಅಲ್ಲ ಅನ್ನೋದು. ಆರೋಪ ಪ್ರತ್ಯಾರೋಪ ತಿರುಗೇಟು ಮಧ್ಯೆ ವಿಧಾನಸೌಧದ ಲಾಂಜ್ನಲ್ಲಿ ಯತ್ನಾಳ್ ಬಣ ಶಕ್ತಿ ಪ್ರದರ್ಶನ ಮಾಡಿತು. ಶಾಸಕ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಸೇರಿ 4 ಒಟ್ಟಾಗಿ ಹೊರಗಡೆ ತೆರಳಿದ್ರು. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರಿಗೆ ನೀಡಿದಂತೆಯೇ ಮುಸ್ಲಿಮರಿಗೆ ಅಂದ್ರೆ ಪ್ರವರ್ಗ 2B ಅಡಿ 4% ಮೀಸಲಾತಿ ಕಲ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಗುತ್ತಿಗೆ ಕಾಮಗಾರಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಹಾಗೂ ಹಿಂದುಳಿದ ಸಮುದಾಯದವರಿಗೆ ಮೀಸಲಾತಿ ನೀಡಿದ ಮಾದರಿಯಲ್ಲಿ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೂ 4% ಮೀಸಲಾತಿ ನೀಡಬೇಕು ಎಂದು ಅಲ್ಪಸಂಖ್ಯಾತ ನಾಯಕರು ಮನವಿ ಸಲ್ಲಿಸಿದ್ರು. ಇದೀಗ ಮನವಿಯನ್ನ ಪರಿಗಣಿಸಿ ಮೀಸಲಾತಿ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ವಿರೋಧಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಂಕಿ ಹಚ್ಚೋ ಕೆಲಸ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ಇನ್ನು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಖಂಡಿಸಿದ ವಿಪಕ್ಷ ನಾಯಕ ಅಶೋಕ್, ನಮ್ಮ ಸರ್ಕಾರ ಬಂದ್ರೆ ಎಲ್ಲವನ್ನ ಕಿತ್ತೊಗಿತೀವಿ ಎಂದ್ರು. ಸರ್ಕಾರದ ನಿರ್ಧಾರ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶಗೊಂಡ್ರು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನಾಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ? ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇವರು. ನಮ್ಮ ಸರ್ಕಾರ ಬಂದ ಮೇಲೆ ಇವ್ರು ಯಾವ್ದು ಮಾಡಿದಾರೋ ಅದನ್ನೆಲ್ಲ 100% ಕಿತ್ತಾಕ್ತಿರಿ. ಯಾವುದೇ ಕಾರಣಕ್ಕೆ ಬಿಡಲ್ಲ. ಇವ್ರು ಏನೇ ರಿಸರ್ವೇಷನ್ ಮಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ 100% ಕಿತ್ತಾಕ್ತಿರಿ. ಇವತ್ತು 4% ಏನು
ಇವತ್ತು ರಿಸರ್ವೇಷನ್ ಮಾಡುವಂಥ ರಾಜ್ಯ ಸರ್ಕಾರ ಇದು ಒಂದು ರೀತಿ ಸಂವಿಧಾನ ವಿರೋಧಿಯಾದಂಥ ನಿರ್ಣಯ ತಗೋತಾ ಇದ್ದಾರೆ. ಇದನ್ನು ನಾವು ವಿಧಾನಸಭೆಯಲ್ಲೂ ವಿರೋಧ ಮಾಡ್ತೀವಿ, ಮುಂದೆ ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲೂ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ. ಕರ್ನಾಟಕ ಲೋಕಸೇವಾ ಆಯೋಗದ ಅವ್ಯವಹಾರ, ಭ್ರಷ್ಟಾಚಾರ ಮತ್ತು ಒಂದರ ಮೇಲೊಂದು ಎಡವಟ್ಟುಗಳಿಂದ ಪ್ರಾಮಾಣಿಕ ಅಭ್ಯರ್ಥಿಗಳು ಬೇಸತ್ತು ಹೋಗಿದ್ದಾರೆ. ವ್ಯಾಪಕ ಆಕ್ರೋಶದ ಬಳಿಕ ಎಚ್ಚೆತ್ತಿರುವ ರಾಜ್ಯ ಸರ್ಕಾರ ಇದೀಗ ಕೆಪಿಎಸ್ಸಿಗೆ ಕಾಯಕಲ್ಪ ನೀಡೋದಕ್ಕೆ ಮುಂದಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೆಪಿಎಸ್ಸಿ ಕಾಯ್ದೆ 1959ಕ್ಕೆ ತಿದ್ದುಪಡಿ ತರೋದಕ್ಕೆ ತೀರ್ಮಾನಿಸಿದೆ. ಈ ಅಧಿವೇಶನದಲ್ಲೇ ತಿದ್ದುಪಡಿ ಮಸೂದೆ ಮಂಡನೆಗೆ ನಿರ್ಧರಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ವೃತ್ತಿಪರ ತೆರಿಗೆಯನ್ನ 300 ರೂಪಾಯಿಗೆ ಏರಿಕೆ ಮಾಡಿ ತಿದ್ದುಪಡಿ ವಿಧೇಯಕಕ್ಕೆ ಒಪ್ಪಿಗೆ ನೀಡಿದೆ. ಪ್ರಸ್ತುತ ಉದ್ಯೋಗಿಗಳ ಮಾಸಿಕ ವೇತನದಲ್ಲಿ 200 ರೂಪಾಯಿ ವೃತ್ತಿಪರ ತೆರಿಗೆ ಕಡಿತವಾಗ್ತಾ ಇದ್ದು, ಇನ್ಮುಂದೆ 300 ರೂಪಾಯಿ ಕಡಿತವಾಗಿದೆ. ಇದೇ ಅವಧಿಯಲ್ಲಿ ಈ ವಿಧೇಯಕ ಮಂಡನೆ ಆಗಲಿದೆ.